ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ನವ್ಯಾಸ್ ವ್ಲಾಗ್ ಇನ್ ಕನ್ನಡ. ಸೊ ನೆನ್ನೆ ಎಲ್ಲ ನೋಡಿದ್ರಿ ಮೈಸೂರು ಲೈಟಿಂಗ್ಸ್ ವ್ಲಾಗ್ ಎಲ್ಲ ಆಗಿತ್ತು. ಸೊ ಇವತ್ತು ನಾವು ಫ್ಲವರ್ ಶೋ, ಕೇಕ್ ಶೋ, ಆಮೇಲೆ ಆಹಾರ ಮೇಳಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಯಾವ ಪ್ಲೇಸಸ್ನ ಕವರ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಸೊ ಇವಾಗ ಚೆಕ್ಔಟ್ ಆಗಿ ಹೋಗ್ತಾ ಇದ್ದೀವಿ. ನೋಡಿ, ಇದೆ ಚರ್ಚ್, ಸೆಂಟ್ ಫಿನಾಮಿನ್ ಚರ್ಚ್. ಏಕೆ ಬೇರೆ ಕಲರ್ ಇದೆಯಾ ಅಂದ್ರೆ ಇದೇ ಓಕೆ ತಾನೆ? ಯಾವುದೋ ಅಲ್ಲೇ ನಿಯರ್ ಚರ್ಚ್ ಹತ್ರ ನಾವು ಟಿಫನ್ ಎಲ್ಲ ತಿನ್ಕೊಂಡು ನಾವಿವಾಗ ಇದೆಲ್ಲ ಮುಂದೆ ಲೆಫ್ಟ್ ಅಂತ ಹೇಳಿದ್ದಾರೆ. ಬನ್ನಿ ಹೋಗೋಣ. ಇಲ್ಲೇ ಅನ್ಸುತ್ತೆ ಪಾರ್ಕಿಂಗ್. ಅಷ್ಟು ವೆಹಿಕಲ್ಸ್ ಇಲ್ಲ. ತೇಜು, ನಾವು ಹಂಗೆ ಬಂದಿದ್ರೆ ಹಿಂಗೆ ಬಂದ್ಬೋದಿತ್ತು ಅನ್ಸುತ್ತೆ ಅಲ್ವಾ? ಅಲ್ಲಿ 2 ಕಡೆ ಫ್ಲವರ್ ಶೋ ನಡೀತಾ ಇತ್ತು. ನಾವು ಹೊರಟಿದ್ದು ಫಸ್ಟು ಕುಪ್ಪಣ್ಣ ಪಾರ್ಕ್. ಹೆಲ್ಮೆಟ್ ಲಾಕ್ ತಂದಿಲ್ಲ ಅಂದರೆ ಹೆಲ್ಮೆಟ್ ಈ ಥರ ಸೇಫ್ಟಿ ಮಾಡೋದು. ಅವಾಗ ಯಾವ ಹೆಲ್ಮೆಟ್ ಟಿಕೆಟ್ ಅಡಲ್ಟ್ಸ್ಗಾದರೆ 50 rupees, ಚಿಲ್ಡ್ರನ್ಗಾದರೆ 25 rupees. ಒಣಗಬಾರ್ದು ಅಂತ ಎಲ್ಲ ನೀರು ಹಾಕ್ತಾ ಇದ್ದಾರೆ. ನೋಡ್ಬೋದು, ಆಲ್ರೆಡಿ ಎಲ್ಲ ಸ್ವಲ್ಪ ಒಣಗೋಗಿದೆ. ಮೇನ್ ಅಟ್ರಾಕ್ಟಿವ್ ಅಂದರೆ ಆನೆದೇನೆ. ಇಲ್ಲಿ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಅಲ್ಲಿ ಫ್ಲವರ್ ಶೋ ಇಲ್ಲಿ ನೋಡ್ಬೋದು. ಇದು ಆಪರೇಷನ್ ಸಿಂಧು ಟೀಮಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ. इधर आके मेरे को कॉल कर दो, मैं थोड़ा लीव पे हमारे लोग को बोलते हैं खाली करने का. ನೋಡಿ, ಇಲ್ಲೆಲ್ಲ ಇನ್ನೂ ಫ್ಲವರ್ಸ್ನೆಲ್ಲ ಫ್ರೆಶ್ ಆಗಿ ತೊಗೊಬಂದು ಎಲ್ಲ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಪಾರ್ಕ್ ನಿಯರೇನೆ ಎಲ್ಲ ಸ್ಟಾಲ್ಸ್ ಎಲ್ಲ ಇಡ್ತಿದ್ರು. ಇನ್ನು ಅವಾಗ ತಾನೇ ಜಸ್ಟ್ ಎಲ್ಲ ಶಾಪ್ಸ್ನ ಓಪನ್ ಮಾಡ್ತಾಯಿದ್ರು. MRP 10 rupees. ಟಿಕೆಟ್ ತೊಗೊಂಡ್ರೆ 8 rupees ಆಗುತ್ತಾ? ಹೆಂಗೆ ನೋಡಿ, 1 ಟಿಕೆಟ್ಗೆ 1 ಬಾಟಲ್ 8 rupees ಕೊಡ್ತಾರಂತೆ.
ಮಧುರೋಡ ತಗೋ ಅಣ್ಣ ಒಂದು ಪೀಸ್ ಕೊಡಿ. ಹಾಂ ಕೊಡಿ ಕೊಡಿ. ಏನಂತೆ 20. ಅಣ್ಣ ನಾವು ನೆಕ್ಸ್ಟು ಆಹಾರ ಮೇಳಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ನಾನು ಆಹಾರ ಮೇಳದಲ್ಲಿ ಏನೋ ತಿನ್ನೋಣ ಅಂತ ಅಂದ್ಕೊಂಡು ಇಲ್ಲೇನು ತಿನ್ನಲಿಲ್ಲ, ಬರೀ ಒಂದು ಜ್ಯೂಸ್ ಏನೋ ಕುಡಿದಿತ್ತು ಅಷ್ಟೇ. ಹಾಗೆ ಇಲ್ಲಿ ನೋಡ್ಬೋದು ಚಾಮುಂಡಿ ತಾಯಿದು ಈ ಥರ ಮಾಡಿದ್ದಾರೆ. ಈ ಕಡೆ ತೆಗೆ ಕ್ರಾಸ್ ಆಗಿಲ್ಲ. ಓಕೆ, ನಾವಿವಾಗ ಏಕಲವ್ಯ ಸರ್ಕಲಲ್ಲಿ ಕೇಕ್ ಶೋ ನಡೀತಿತ್ತು. ಫುಲ್ ದಸರಾ ಥೀಮಲ್ಲಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡೋಣ ಅಂತ ಬಂದ್ವಿ. ನೋಡಿ, ಕೇಕ್ ಶೋಗೆ ಬಂದಿದ್ದೀವಿ. ದಸರಾ ಕೇಕ್ ಶೋ 2025 ಪರ್ ಪರ್ಸನ್ 60 ರೂಪೀಸ್ ಆಗಿದೆ ಕೇಕ್ ಶೋ. ಫುಲ್ ಕೇಕ್ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೇಕ್. ಟಿಕೆಟ್ ಒಬ್ಬರಿಗೆ 60 ರೂಪೀಸ್. ಚೆನ್ನಾಗಿದೆ ಆನೆ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ಚಿಕ್ಕ ಚಿಕ್ಕದಾಗಿತ್ತಲ್ಲ. ಇದು ಕಲರ್ ಸಖತ್ತಾಯ್ತು. ನಾವು ಹೋಗಿದ್ದು ಲಿಂಗಾಂಬುದಿ ಪಾರ್ಕ್ ಅಂತ. ಇದು ವಿವೇಕಾನಂದ ನಗರಲ್ಲಿದೆ. ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿತ್ತು. ಬನ್ನಿ 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 ಬನ್ನಿ. ಇದು ಈ ಕಡೆ ಹೋದ್ರೆ ಎಕ್ಸಿಟ್. ಇಲ್ಲಿ ನೋಡಿ, ಇದೆಲ್ಲ ಲೋಟಸ್ ನೋಡಿ, ಎಲ್ಲ ಒಣಗೋಗಿದೆ. ಇಲ್ಲಿದೆ ನೋಡಿ ಲೋಟಸ್. ಇಲ್ಲಿ ಅಲ್ಲಿ ಅಲ್ಲೊಂದಿದೆ ಲೋಟಸ್, ಅಷ್ಟಿಲ್ಲ. ಚೆನ್ನಾಗಿದೆ. ಇಲ್ಲಿ ನೋಡಿ ಚೆನ್ನಾಗಿದೆ. ಇದು ಒಳಗಡೆ ವಾಕ್ ಮಾಡ್ಕೊಂಡು ಹೋಗುತ್ತಾ. ಏನೋ ಕಡ್ಡಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಚೆನ್ನಾಗಿದೆ. ಕೆಳಗಡೆ ಎಲ್ಲ ಕಲ್ಗಳನ್ನೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಅಲ್ಲೆಲ್ಲ ಚೆನ್ನಾಗಿದೆ ಅಂತ. ಎಷ್ಟು ದಡದಲ್ಲೇ ಇದೆ ನೋಡಿ ನೀರು. ಎಷ್ಟು ದೊಡ್ಡದು, ಅಲ್ಲಿ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಬಿಡರ ಕಣ್ಣಪ್ಪ ಮೂವಿ ಥೀಮಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ.
ತಲೆ ಬಗ್ಸಿನ ಕೇಳಕ್ಕೆ ಹಾಂ ಹಂಗೆ ಇರು. ನೋಡಿ ಇದು ಹಾರ್ಟ್ ಶೇಪಲ್ಲಿದೆ, ಚೆನ್ನಾಗಿದೆ ಇದು. ಹಂಗೆ ಬನ್ನಿ. ಸನ್ಫ್ಲವರ್ ಬಿಸಿಲೆಲ್ಲ ಅರ್ಧಕ್ಕರ್ಧ ಬಾಡೋಗ್ಬಿಟ್ಟಿದೆ. ನೋಡಿ ಎಷ್ಟು ಫ್ರೆಶ್ ಕಾಣ್ತಾ ಇದೆ. ಎಲ್ಲ ಇದೆಲ್ಲ ಒಣಗೋಗಿದೆ ಆಲ್ರೆಡಿ ರೋಸಸ್. ಹೀಗೆ ಹೋಗ್ಬೋದು ಇದಕ್ಕೆ. ಒಂಥರ ವೆಲ್ವೆಟ್ ಥರ ಇದೆ. ಮಿಲೆಟ್ಸ್, ಇದು ಜಾಗ್ರಿ. ನೋಡಿ ಸ್ಯಾಂಪಲ್ ಬೇಕಾದರೆ ಕೇಳಿದ್ರೆ ಕೊಡ್ತಾರೆ. ಇಷ್ಟು ಸ್ಯಾಂಪಲ್ ಟೇಸ್ಟ್ ಮಿಲೆಟ್ ವೆರೈಟೀಸ್ ಎಲ್ಲ ಇದೆ. ಅಂಜೀರ್ ಮೈಸೂರು ಪಾಕ್ ಅಂತೆ, ಮ್ಯಾಂಗೋ ಮೈಸೂರು ಪಾಕ್, ಮ್ಯಾಂಗೋ ಮ್ಯಾಂಗೋ ಕಾಜು ಮೈಸೂರು ಪಾಕ್. ಇದು ಸ್ಪೆಷಲ್ ಅಂಜೀರಾ ಮೈಸೂರು ಪಾಕ್. ನನಗೆ ನೀರು. ಆಲ್ಮಂಡ್ ಸೀಡ್ಸು, ಇದು ರೋಸ್ಟೆಡ್ ಆಲ್ಮಂಡ್. ಹಣ ಕೊಡಿ. ಮೈಸೂರು ಪೇಡ, ನೋಡಿ ಇಲ್ಲಿ ಮೈಸೂರು ಪಾಕ್ ಪ್ರಿಪೇರ್ ಆಗುತ್ತೆ. ನೋಡಿ ಇದು ತಗೊಬಂದಿದ್ದಾರೆ. ಕಾಣಿಸ್ತಾ ಇದ್ದಾರೆ ಅಂತ. ಇಲ್ಲೇ ಪಕ್ಕದಲ್ಲೇ ಕೇಕ್ ಶೋ ಇದೆ. ಕೇಕ್ ಶೋ ಆಪೋಸಿಟೇನೆ ಆಹಾರ ಮೇಳ. ಆಹಾರ ಮೇಳ 2025. ಹೆವಿ ಜನ ಇದ್ದಾರೆ. ಇಲ್ಲಿ ಒಳಗಡೆನೂ ಪಾರ್ಕಿಂಗ್ ಮಾಡ್ಬೋದು ಗಾಡಿಗಳನ್ನ. ನಾವು ಔಟ್ಸೈಡೇ ಮಾಡ್ಕೊಂಡ್ವಿ. ಮಶ್ರೂಮ್ ಮಂಚೂರಿಯನ್, ಮಶ್ರೂಮ್ ಚಿಲ್ಲಿ, ಬಂಬೂ ಬಿರಿಯಾನಿ. ನೋಡಿ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಕಾಂಬೋ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ಅದು ಈ ಬಿಸಿಲು ಯಪ್ಪ. ನಿಂತಿದೆ ನೋಡಿ. ಆಹಾರ ಮೇಳ, ಮೈಸೂರು ಮಡಿಕೆ ಸೋಡಾ. ಬಾಗಲಕೋಟೆ ಜೋಳದ ರೊಟ್ಟಿ, ಪೊಟೆಟೊ ಟ್ವಿಸ್ಟರ್. ನೋಡಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರಂತ. ಜಾಸ್ತಿ ಬರೀ ಪೊಟೆಟೊ ಇದೆ. ಜಾಸ್ತಿ ಪೊಟೆಟೊ ಟ್ವಿಸ್ಟರ್, ವೆಜ್ಜಲ್ಲಿ ಮಶ್ರೂಮ್ ಅಷ್ಟೇ. ರುಮಾಲಿ ರೋಟಿ ಇದೆ ಇಲ್ಲಿ.
ನೋಡಿ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಡೆಕೋರೇಷನ್ ಹಾಕ್ಬಿಟ್ಟಾರೆ. ಮೈಸೂರು ಮಶ್ರೂಮ್ ಪ್ಯಾಲೇಸ್, ಹುಬ್ಬಳ್ಳಿ ಗಿರ್ಮಿಟ್. ಜಾಸ್ತಿ ಬೆಣ್ಣೆ ದೋಸೆ, ಗಿರ್ಮಿಟ್. ಜಾಗ ಇಲ್ಲ. ಮಣಿ ದಮ್ ಬಿರಿಯಾನಿ, ಮತ್ತೆ ಆನಂದ್ ದಮ್ ಬಿರಿಯಾನಿ ಅದಿದೆ ಆ ಕಡೆ. ಭಾಗ್ಯಲಕ್ಷ್ಮಿ ಇಲ್ಕನ್ ಬರೀ ತಗೊಳ್ಳೋಣ. ಇದೊಂದು ತೊಗೊಂಡಿದ್ದೀವಿ. ಬಿಸಿ ಬಿಸಿ ಹೋಳಿಗೆ, ಕೋಕೋನಟ್, ಡೇಟ್ಸ್, ಕ್ಯಾರೆಟು, ಥಾಲ್, ಕ್ಯಾಶ್ಯೂ, ಆಲ್ಮಂಡ್, ಗ್ರೌಂಡ್ನಟ್, ಪೈನಾಪಲ್, ಸಜ್ಜಿಗೆ, ರವಾ. ಬಟ್ ಇದು ಕಾಂಬೋ ಹಾಂ, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಬೇಬಿ ಕಾರ್ನ್ 65 ಚಿಲ್ಲಿ ಮತ್ತು ಮಶ್ರೂಮ್ ಕಬಾಬ್. ಇಡ್ಲಿ, ಇದು ಬಾಳೆ ಎಲೆ ಮಶ್ರೂಮ್ ಬಿರಿಯಾನಿ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಸರಿಯಾಗಿದೆ. ನಾನ್ ವೆಜ್ ಜಾಸ್ತಿ ದಾವಣಗೆರೆನೇ ಜಾಸ್ತಿ ಇದೆ. ಬೆಣ್ಣೆ ದೋಸೆ 50 ರುಪೀಸ್. ಏನು ತಿನ್ನಬೇಕು ಅಂತಲೇ ಅನಿಸಲ್ಲ ಈ ಬಿಸಿಲಲ್ಲಿ. ಹಾಗೆ ನಾನೊಂದು ರುಮಾಲಿ ರೋಟಿ ತೊಗೊಂಡೆ. ರೋಟಿ ಚೆನ್ನಾಗಿತ್ತು, ಬಟ್ ಅದ್ರ ಜೊತೆ ಒಂದು ಪನ್ನೀರ್ ಗ್ರೇವಿ ಕೊಟ್ಟಿರೋ ಡಬ್ಬಾ ಥರ ಇತ್ತು ಅದಂತೂ. ನಾನು ಇದೊಂದು ತೊಗೊಂಡೆ. ನೋಡಿ ಈ ಸೈಡ್ ಎಲ್ಲ ಫುಲ್ ನಾನ್ ವೆಜ್ ಸ್ಟಾಲ್ಸ್ ಇದೆ. ನೋಡಿ ಶವರ್ಮ ಹೆಂಗ್ ಮಾಡ್ತಾವ್ರಿ. ಇದು ಮಣಿ ದಮ್ ಬಿರಿಯಾನಿ, ಅವ್ರದ್ದು ಹೊಸಕೋಟೆ ಬಿರಿಯಾನಿ, ಹೋಟೆಲ್ ಹನುಮಂತು. ಇದೇ ನಿಮ್ಮದೇ ಊಟ ದರ್ಶನ ಅವರ. ಇದು ಕರ್ನಾಟಕ ಇದ್ರದ್ದು ಫಿಶ್. ಇದು ಮತ್ಯದರ್ಶಿನಿ. ಕರ್ನಾಟಕ ಗೌರ್ಮೆಂಟ್. ಮಡಿಕೆ ಬಿರಿಯಾನಿ, ಇಲ್ಲಿ ಕಡೆ ಬಿರಿಯಾನಿ ಅಂತ 5 ಸ್ಟಾಲ್ ಐತೆ. ಚಿಕ್ಕಪೇಟೆ. ಫೈನಲಿ ನಾವು ನೆಲಮಂಗಲ ರೀಚ್ ಆದ್ವಿ. ಅರೌಂಡ್ ಒಂದು 8:30 ಆಗಿತ್ತು ನಾವು ರೀಚ್ ಆಗೋಷ್ಟರಲ್ಲಿ. ಹಾಗೆ ನೆಲಮಂಗಲ ಟೌನಲ್ಲಿ ಹೋಗ್ಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನಾನು ಮೇ ಬಿ ದಸರಾಗೆ ಹಾಕಿದ್ದಾರೆ ಅಂದ್ಕೊಂಡೆ. ಹಾಗೆ ಮುಂದೆ ಹೋಗಿ ಗೊತ್ತಾಯಿತು ಗಣೇಶ ಕೂರಿಸಿದ್ದಾರೆ ಅಂತ. ಸೊ ಹಾಗೆ ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್. ಇದೊಂದು ಕಡೆ